ಎಲ್ಲರಿಗೂ ನಮಸ್ಕಾರ. RICC ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಲಿಮಿಟೆಡ್ ಅಥವಾ NIACL ಇದು ಒಂದು ಕೇಂದ್ರ ಸರ್ಕಾರಿ ಉದ್ಯಮವಾಗಿದ್ದು, ಇಲ್ಲಿ 500 ಅಸಿಸ್ಟೆಂಟ್ ಅಥವಾ ಸಹಾಯಕ ಹುದ್ದೆ ಕಾಲ್ ಮಾಡಿದ್ದು. ವಿವರವಾಗಿ ತಿಳಿಯುವ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಲಿಮಿಟೆಡ್ ಲೀಡಿಂಗ್ ಪಬ್ಲಿಕ್ ಸೆಕ್ಟರ್ ಜನರಲ್ ಇನ್ಶೂರೆನ್ಸ್ ಕಂಪನಿಯಾಗಿದೆ. ಇಲ್ಲಿ ಒಟ್ಟು 500 ಅಸಿಸ್ಟೆಂಟ್ ಅಥವಾ ಸಹಾಯಕ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ಟೋಟಲ್ ಹುದ್ದೆಗಳು 500 ಹುದ್ದೆಗಳಾಗಿವೆ. ಇದರಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಒಟ್ಟು 50 ಹುದ್ದೆಗಳು. ಇಲ್ಲಿ ಈ ವಿಶೇಷತೆ ಏನಂದರೆ, ಇಲ್ಲಿ ಆಯಾ ರಾಜ್ಯದಲ್ಲಿ ಆಯಾ ಪ್ರಾದೇಶಿಕ ಭಾಷೆ ಕಲಿತವರಿಗೆ ಮಾತ್ರ ಹುದ್ದೆಗಳನ್ನು ಮೀಸಲಾಗಿಡಲಾಗಿದೆ. ಆನ್ಲೈನ್ ಅಪ್ಲಿಕೇಶನ್ ಆಗಕ್ಕೆ ಆನ್ಲೈನ್ ರಿಜಿಸ್ಟ್ರೇಷನ್ ಆ್ಯಂಡ್ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ 17/12/2024ರಿಂದ 1/1/2025 ಅಪ್ಲಿಕೇಶನ್ ಹಾಕ್ಬೋದು. ಇದು ಒಟ್ಟು 2 ಎಕ್ಸಾಮ್ಗಳಿದ್ದಾವೆ. ಇದರಲ್ಲಿ ಟೈರ್ 1 ಆನ್ಲೈನ್ ಎಕ್ಸಾಮಿನೇಷನ್ 27/1/2025, ಟೈರ್ 2 ಆನ್ಲೈನ್ ಎಕ್ಸಾಮಿನೇಷನ್ನು 2/3/2025 ಸಂಡೇ ಇರುತ್ತೆ. www.newindia.co.in ಇಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಅರ್ಜಿ ಸಲ್ಲಿಸ್ಬೋದು. ಅಪ್ಲಿಕೇಶನ್ ಹಾಕೋದಕ್ಕೆ 2 ಎಕ್ಸಾಮ್ಗಳಿರ್ತವೆ. ಒಂದು, ದ ಕ್ಯಾಂಡಿಡೇಟ್ ಹೂ ಕ್ವಾಲಿಫೈ ಇನ್ ದ ಪ್ರೀ ರಿಕ್ರೂಟ್ಮೆಂಟ್ ಟೆಸ್ಟ್ಸ್ will be further shortlisted for regional language test. The candidates who qualify in the pre-recruitment tests, preliminary and main examination will be further shortlisted for regional language test. ಇಲ್ಲಿ ಪ್ರಿಲಿಮಿನರಿ ಮತ್ತು ಮೇನ್ ಎಕ್ಸಾಮಿನೇಷನ್ ಜೊತೆಗೆ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಕರ್ನಾಟಕದಲ್ಲಿ ಕನ್ನಡ ಮಾತನಾಡೋಕ್ಕೆ ಓದೋಕ್ಕೆ ಬರೀಬೇಕು. ಅಂದರೆ ಅಲ್ಲಿಯ ಪ್ರಾದೇಶಿಕ ಭಾಷೆ ಕಲಿತವ್ರಿಗೆ ಮಾತ್ರ ಅಲ್ಲಿ ಕೆಲಸ ಸಿಗುತ್ತೆ. ಅದಕ್ಕೆ ಪರೀಕ್ಷೆಯನ್ನು ಬರೀಬೇಕಾಗತ್ತೆ. ಇಲ್ಲಿ ಏಜ್ ಲಿಮಿಟ್ ಕೇಳಿದ್ದಾರೆ. ಇಲ್ಲಿ 1/12/2024ರಂತೆ ಮಿನಿಮಮ್ ಏಜ್ 21 ವರ್ಷದಿಂದ ಮ್ಯಾಕ್ಸಿಮಮ್ ಏಜು 30 ವರ್ಷದವರೆಗೆ ಇರುತ್ತೆ. 30 ವರ್ಷದ ನಂತರ SC ST ಆದವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ನಂತರ OBC ಅವರಿಗೆ 3 ವರ್ಷ, PWBD ಇವರಿಗೆ 10 ವರ್ಷ ಇರುತ್ತೆ. ಎಕ್ಸ್ ಸರ್ವಿಸ್ಮನ್ ಇವರಿಗೆ 3 ವರ್ಷ ಇರುತ್ತೆ. ಡೈವರ್ಸ್ಡ್ ವುಮೆನ್ ಇವರಿಗೆಲ್ಲ 5 ಇಯರ್ಸ್. ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಆಫ್ ದ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಇವರಿಗೆ 5 ವರ್ಷ ಇರುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನು ಇಲ್ಲಿ ಕ್ಯಾಂಡಿಡೇಟ್ ಮಸ್ಟ್ ಪೊಸೆಸ್ ದ ಮಿನಿಮಮ್ ಕ್ವಾಲಿಫಿಕೇಷನ್ ಗ್ರಾಜ್ಯುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಅಂದರೆ ಯಾವುದೇ ಪದವಿ BA, BCom, BSc, BBA ಈ ಥರ ಓದಿದವರು ಪದವಿ ಹೊಂದಿರಬೇಕು. ಅವರು ಅಪ್ಲಿಕೇಶನ್ ಹಾಕ್ಬೋದು. ನಾಲೆಡ್ಜ್ ಆಫ್ ರೀಡಿಂಗ್, ರೈಟಿಂಗ್ ಆ್ಯಂಡ್ ಸ್ಪೀಕಿಂಗ್ ಆಫ್ ರೀಜನಲ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್. ಅಂದರೆ ಲೋಕಲ್ ಲ್ಯಾಂಗ್ವೇಜ್ ಓದೋದಕ್ಕೆ, ಬರೆಯೋದಕ್ಕೆ ಮತ್ತು ಮಾತಾಡೋದಕ್ಕೆ ಬರಬೇಕು. ಅಂಥವ್ರಿಗೆ ಮಾತ್ರ ಎಲಿಜಿಬಲ್ಲು. ಅಂದರೆ ಕನ್ನಡದಲ್ಲಿ ಕರ್ನಾಟಕ ಭಾಷೆ ಕಲಿತವ್ರಿಗೆ ಅದಕ್ಕೊಂದು ಟೆಸ್ಟ್ ಇರುತ್ತೆ. ಆ ಎಕ್ಸಾಮ್ನ ಪಾಸ್ ಆಗಬೇಕಾಗತ್ತೆ. SC ST ಇವರಿಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬೇರೆ ಇರುತ್ತೆ. ಬೇಕಾದ್ರೆ ಅವರು www.newindia.co.in ಇಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿ ಟ್ರೈನಿಂಗ್ಗೆ ಅರ್ಜಿ ಸಲ್ಲಿಸ್ಬೋದು. ಸೆಲೆಕ್ಷನ್ ಪ್ರೊಸೀಜರ್. ದ ಸೆಲೆಕ್ಷನ್ ಪ್ರೊಸೆಸ್ ವಿಲ್ ಕನ್ಸಿಸ್ಟ್ ಆಫ್ ಆನ್ಲೈನ್ ಟೆಸ್ಟ್, ಪ್ರಿಲಿಮಿನರಿ ಆ್ಯಂಡ್ ಮೇನ್ ಎಕ್ಸಾಮಿನೇಷನ್. ಕ್ಯಾಂಡಿಡೇಟ್ ಕ್ವಾಲಿಫೈಯಿಂಗ್ ಇನ್ ದ ಮೇನ್ ಎಕ್ಸಾಮಿನೇಷನ್ ವಿಲ್ ಬಿ ಫರ್ದರ್ ಶಾರ್ಟ್ ಲಿಸ್ಟೆಡ್ ಫಾರ್ ರೀಜನಲ್ ಲ್ಯಾಂಗ್ವೇಜ್ ಟೆಸ್ಟ್ ಬಿಫೋರ್ ದ ಫೈನಲ್ ಸೆಲೆಕ್ಷನ್. ಅಂದರೆ ಫೈನಲ್ ಸೆಲೆಕ್ಷನ್ ಆಗೋಕ್ಕಿಂತ ಮುಂಚೆ ರೀಜನಲ್ ಲ್ಯಾಂಗ್ವೇಜ್ ಟೆಸ್ಟಲ್ಲಿ ಇದು ಪಾಸ್ ಆಗಿರಬೇಕು. ಅವ್ರಿಗೆ ಎಕ್ಸಾಮ್ ಇರುತ್ತೆ, ಅದು ಕಂಡಕ್ಟ್ ಮಾಡಬೇಕು. ಅದರಲ್ಲಿ ಪಾಸ್ ಆದರೆ ಮಾತ್ರ ಕೆಲಸ. ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಟೈರ್ 1 ಆಗಿರುತ್ತದ. ಇಲ್ಲಿ ಏನೇನು ಕ್ವಶನ್ ಇರುತ್ತೆ ಅಂತ 100 ಮಾರ್ಕ್ಸ್ ಇರುತ್ತೆ. ಒಂದು ಟೆಸ್ಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್, ನಂಬರ್ ಆಫ್ ಕ್ವಶನ್ಸ್ 30, ಮಾರ್ಕ್ಸ್ 30 ಇರುತ್ತೆ. 20 ಮಿನಿಟ್ಸ್ ಇರುತ್ತೆ. ಇಂಗ್ಲೀಷ್ನಲ್ಲಿ ಬರೀಬೇಕು. ಟೆಸ್ಟ್ ಆಫ್ ರೀಸನಿಂಗ್ 35 ಕ್ವಶನು, 35 ಮಾರ್ಕ್ಸು, 20 ಮಿನಿಟ್ಸ್ ಇರುತ್ತೆ. ಇಂಗ್ಲೀಷ್ ಹಿಂದಿಯಲ್ಲಿ ಬರೀಬೇಕು. ಟೆಸ್ಟ್ ಆಫ್ ನ್ಯೂಮರಲ್ ಎಬಿಲಿಟಿ
ನಂಬರ್ ಆಫ್ ಕ್ವಶನ್ 35, ಮಾರ್ಕ್ಸ್ 35, 20 ಮಿನಿಟ್ಸು ಇರುತ್ತೆ. ಇಂಗ್ಲೀಷ್ ಹಿಂದಿಯಲ್ಲಿ ಬರೀಬೇಕಾಗತ್ತೆ. ಇಲ್ಲಿ ಟೋಟಲ್ 100 ಮಾರ್ಕ್ಸ್ ಇರುತ್ತೆ, 60 ನಿಮಿಷದಲ್ಲಿ ಬರೀಬೇಕಾಗತ್ತೆ. ಟೈಪ್ 2 ಮೇನ್ ಎಕ್ಸಾಮಿನೇಷನ್ನಲ್ಲಿ ಒಟ್ಟು 250 ಮಾರ್ಕ್ಸ್ ಇರುತ್ತೆ. 2 hours ಡ್ಯೂರೇಷನ್ ಆ್ಯಂಡ್ ವಿಲ್ ಕನ್ಸಿಸ್ಟ್ ಆಫ್ 5 ಸೆಕ್ಷನ್ ಆ್ಯಸ್ ಫಾಲೋಸ್. ಇಲ್ಲಿ 2 ಗಂಟೆ ಟೈಮ್ ಕೊಡ್ತಾರೆ. ಒಂದು ಟೆಸ್ಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್, ನಂಬರ್ ಆಫ್ ಕ್ವಶನ್ 40, ಮಾರ್ಕ್ಸು 50 ಇರುತ್ತೆ. 30 ಮಿನಿಟ್ಸು ಇಂಗ್ಲೀಷ್ನಲ್ಲೇ ಬರೀಬೇಕು. ಹಾಗೆಯೇ ಟೆಸ್ಟ್ ಆಫ್ ರೀಸನಿಂಗ್ 40, 50 ಮಾರ್ಕ್ಸು 30 ನಿಮಿಷ ಇರುತ್ತೆ. ಟೆಸ್ಟ್ ಆಫ್ ನ್ಯೂಮರಿಕ್ ಎಬಿಲಿಟಿ 40, 50 ಮಾರ್ಕ್ಸ್ ಇರುತ್ತೆ, 30 ನಿಮಿಷದಲ್ಲಿ ಬರೀಬೇಕು. ಕಂಪ್ಯೂಟರ್ ನಾಲೆಡ್ಜು 40 ಕ್ವಶನ್ನು 50 ಮಾರ್ಕ್ಸ್ ಇರುತ್ತೆ, 15 ನಿಮಿಷದಲ್ಲಿ ಬರೀಬೇಕು. ಜನರಲ್ ಅವೇರ್ನೆಸ್ಸು 40 ಕ್ವಶನ್ನು 50 ಮಾರ್ಕ್ಸು 15 ನಿಮಿಷದಲ್ಲಿ ಬರೀಬೇಕು. ಇದರಲ್ಲಿ ಮೊದಲನೇದು ಇಂಗ್ಲೀಷ್ ಲ್ಯಾಂಗ್ವೇಜ್ ಬಿಟ್ಟು ಎಲ್ಲವುದನ್ನು ಇಂಗ್ಲೀಷ್ ಹಿಂದಿಯಲ್ಲೇ ಬರೀಬೇಕಾಗತ್ತೆ. ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಬರೆಯೋ ಹಾಗಿಲ್ಲ. ಇದಕ್ಕೆ ಟೋಟಲ್ 200ಕ್ಕೆ 250 ಮಾರ್ಕ್ಸ್ ಇರುತ್ತೆ. ನೆಗೆಟಿವ್ ಮಾರ್ಕ್ಸನ್ನು ಇರುತ್ತೆ. ಎಕ್ಸಾಮಿನೇಷನ್ ಸೆಂಟ್ರ್ ಕೊಟ್ಟಿದ್ದಾರೆ. ಇದರಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಬೆಳಗಾಂ, ಬೆಂಗಳೂರು, ಗುಲ್ಬರ್ಗ, ಹುಬ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮ್. ಹಾಗೆಯೇ ಮೇನ್ ಎಕ್ಸಾಮ್ ಬೆಂಗಳೂರಿನಲ್ಲಿ ಇರುತ್ತೆ. ಅಪ್ಲಿಕೇಶನ್ ಫೀ SC/ST, PWBD, EXS ಇವರಿಗೆ 100 ರೂಪೀಸ್ ಇರುತ್ತೆ. ಆಲ್ ಕ್ಯಾಂಡಿಡೇಟ್ಸ್ ಅದರ್ ದ್ಯಾನ್ SC/ST ಇವರು ಬಿಟ್ಟು 850 ರೂಪಾಯಿ ಇರುತ್ತೆ. ಹೌ ಟು ಅಪ್ಲೈ? ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ನು, ಪೇಮೆಂಟ್ ಆಫ್ ಫೀಸು, ಸ್ಕ್ಯಾನ್ ಆ್ಯಂಡ್ ಅಪ್ಲೋಡ್ ಆಫ್ ಫೋಟೋಗ್ರಾಫ್, ಸಿಗ್ನೇಚರ್, ಲೆಫ್ಟ್ ಇಂಪ್ರೆಷನ್, ಎ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಈ ಥರ ಇರುತ್ತೆ. ಅಂದರೆ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗತ್ತೆ, ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು, ಲೆಫ್ಟ್ ಥಂಬ್ ಇಂಪ್ರೆಷನನ್ನು ಅಪ್ಲೋಡ್ ಮಾಡಬೇಕು. ಹಾಗೆ ಕೈ ಬರವಣಿಗೆಯಲ್ಲಿ ಬರೆದಿದ್ದ ಡಿಕ್ಲರೇಷನ್ ಅವರು ಏನು ಹೇಳಿದೆ ಅದನ್ನು ಡಿಕ್ಲರೇಷನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಡಿಕ್ಲರೇಷನ್ ಇಲ್ಲಿ ಕೊಟ್ಟಿದ್ದಾರೆ ಈ ಥರ. ಐ ಡ್ಯಾಶ್ ಅಂದರೆ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಹಿಯರ್ ಬೈ ಡಿಕ್ಲೇರ್ ದಟ್ ಆಲ್ ದ ಇನ್ಫಾರ್ಮೇಷನ್ ಸಬ್ಮಿಟೆಡ್ ಬೈ ಮೀ ಇನ್ ದ ಅಪ್ಲಿಕೇಶನ್ ಫಾರ್ಮ್ ಈಸ್ ಕರೆಕ್ಟ್, ಟ್ರೂ ಆ್ಯಂಡ್ ವ್ಯಾಲಿಡ್. ಐ ವಿಲ್ ಪ್ರೆಸೆಂಟ್ ದ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಆ್ಯಸ್ ಆ್ಯಂಡ್ ವೆನ್ ರಿಕ್ವೈರ್ಡ್. ಈ ಥರ ಡಿಕ್ಲರೇಷನ್ ಮಾಡಿ ಅಪ್ಲೋಡ್ ಮಾಡಬೇಕು. ಎಮ್ಯಾಲ್ಮೆಂಟ್ ಆ್ಯಂಡ್ ಬೆನಿಫಿಟ್ ಅಂದರೆ ಸ್ಕೇಲ್ ಆಫ್ ಪೇ. ಇಲ್ಲಿ 2 ಟೈಪ್ ಇದೆ. ಒಂದು ಮೆಟ್ರೋ ಸಿಟಿಯಲ್ಲಿ ಕೆಲಸ ಸಿಕ್ಕಿದರೆ ಅವರಿಗೆ 40,000ದಿಂದ 48,000ವರೆಗೂ ಸ್ಯಾಲ್ರಿ ಇರುತ್ತೆ. ಅದೇ ಮೆಟ್ರೋ ಸಿಟಿ ಬಿಟ್ಟು ಅದರ್ ಪ್ಲೇಸಸ್ಸಲ್ಲಾದರೆ 22,405ರಿಂದ ಸ್ಕೇಲ್ ಆಫ್ ಪೇ ಸ್ಟಾರ್ಟ್ ಆಗುತ್ತೆ. ಇದುವರೆಗೂ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಲಿಮಿಟೆಡ್ NIACL ಇಲ್ಲಿ 500 ಅಸಿಸ್ಟೆಂಟ್ ಉದ್ಯೋಗ ಕಾಲ್ ಮಾಡಿದ್ದು. ಇದರ ಬಗ್ಗೆ ವಿವರವಾಗಿ ತಿಳಿದಿವೆ. ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ.